ಓಂ ಶ್ರೀ ವಾಸ್ತುದೇವಾಯ ನಮಃ. ಓಂ ಶ್ರೀಮಾತ್ರೇ ನಮಃ. ಎಲ್ಲ ವೀಕ್ಷಕ ಬಂಧುಗಳಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಯಾರೇ ಒಂದು ಸೈಟ್ ತಗೊಂಡ್ರು ಆ ಶಾಸ್ತ್ರಗಳು ಹೇಳಿರೋವಂಥ ಪ್ರಕಾರ 45 ದೇವತೆಗಳು ಆ ಜಾಗದಲ್ಲಿ ನೆಲೆಸ್ತಾರೆ. ಯಾವುದೇ ಒಂದು ಜಾಗ ಸಿಗಬೇಕಾದ್ರೆ, ಒಂದು ಮನೆ ಸಿಗಬೇಕಾದ್ರೆ ಅದು ಅವರ ಒಂದು ಪೂರ್ವ ಪುಣ್ಯದಿಂದ ಮಾತ್ರ ಸಿಗುತ್ತೆ ಅನ್ನುವಂಥದ್ದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತೆಲ್ಲ ನಾವು ಕೇಳಿದ್ದೇವೆ. ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ಉತ್ತರ. ಒಂದೊಂದು ದಿಕ್ಕಿಗೆ 99 ದೇವತೆಗಳು ಒಂದೊಂದು ಪದದಲ್ಲಿ ನೆಲೆಸಿರ್ತಾರೆ. ಅಂದರೆ ಒಂದು ಸೈಟ್ಗೆ 81 ಪದಗಳಿರ್ತವೆ. ನೋಡಿ, ಬ್ರಹ್ಮ ಇಲ್ಲಿ 9 ಪದಗಳಿದ್ದಾವೆ. ಈಶಾನ ಒಂದು ಪದ. ಒಂದೊಂದು ದೇವತೆಗೆ ಒಂದೊಂದು ಪದವನ್ನು ಕೊಟ್ಟಿದ್ದಾರೆ. ಈಶಾನ, ಪರ್ಜನ್ಯ, ಜಯಂತ, ಇಂದ್ರ, ರವಿ, ಸತ್ಯಕ, ವೃಷ, ಅಂತರಿಕ್ಷ, ಅಗ್ನಿ, ಪೂಷ, ವಿತತ, ಗೃಹಕ್ಷಿತ, ಯಮ, ಗಂಧರ್ವ, ಭೃಂಗ, ಮೃಗ, ಪಿತೃ, ದೌಹಾರಿಕ, ಸುಗ್ರೀವ, ಪುಷ್ಪದಂತ, ವರುಣ, ಅಸುರ, ಶೋಷ, ರೋಗ, ವಾಯು, ನಾಗ, ಮುಖ್ಯ, ಬಲ್ಲಾಟ, ಸೋಮ, ಅರ್ಗಲ, ಅದಿತಿ, ದಿತಿ. ಇದಿಷ್ಟು ಹೊರಗಿನ ದೇವತೆಗಳಾಗ್ತಾರೆ. ಇನ್ನು ಒಳಗಿನ ದೇವತೆಗಳು ಅಂತಂದರೆ ಆಪ 2 ಪದ ಕೊಟ್ಟಿದ್ದಾರೆ. ಅಪವತ್ಸ 2 ಪದಗಳನ್ನು ಕೊಟ್ಟಿದ್ದಾರೆ. ಆರ್ಯಕ 1 2 3 4 5 6 ಪದಗಳನ್ನು ಕೊಟ್ಟಿದ್ದಾರೆ. ಸವಿತೃ 1 2 ಪದ ಕೊಟ್ಟಿದ್ದಾರೆ. ಸಾವಿತ್ರಿ 2 ಪದ ಕೊಟ್ಟಿದ್ದಾರೆ. ಇಲ್ಲಿ ವಿವಸ್ವಾನ್ 1 2 3 4 5 6 ಪದ ಕೊಟ್ಟಿದ್ದಾರೆ. ಇಂದ್ರ 1 2, ಇಂದ್ರಜಿತ್ 1 2, ಮಿತ್ರ 1 2 3 4 5 6 ಪದನ ಕೊಟ್ಟಿದ್ದಾರೆ. ಇದಕ್ಕೆ ಶಿವ 1 2, ಶಿವಜಿತ್ 1 2, ಭೂಭೃತ್ 1 2 3 4 5 6 ಪದನ ಕೊಟ್ಟಿದ್ದಾರೆ. ಹೀಗೆ ಮಧ್ಯದಲ್ಲಿ ಬ್ರಹ್ಮ 1 2 3 4 5 6 7 8 9. ಬ್ರಹ್ಮಸ್ಥಾನವನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳ್ಬಿಟ್ಟು ನಮ್ಮ ಪುರಾತನ ಗ್ರಂಥಗಳು ತಿಳಿಸ್ತವೆ. ಯಾವ ಗ್ರಂಥಗಳು? ಮನುಷ್ಯಾಲಯ ಚಂದ್ರಿಕಾ, ವಿಶ್ವಕರ್ಮ ಪ್ರಕಾಶ, ಮಾನಸಸಾರ, ಮಾಯಾಮತ, ರಾಜವಲ್ಲಭ, ನಂತರ ಸ್ಥಾಪತ್ಯ ವೇದ, ಈ ರೀತಿ ಅನೇಕ ಗ್ರಂಥಗಳು, ಮೂಲ ಗ್ರಂಥಗಳಿದ್ದಾವೆ. ಅನೇಕ ಋಷಿ ಮುನಿಗಳು ಬರೆದಂಥ ಗ್ರಂಥಗಳಿದ್ದಾವೆ. ಆ ಗ್ರಂಥಗಳ ಆಧಾರದ ಮೇಲೆ ಇಲ್ಲಿ ರಚನೆ ಆಗಿರುವಂಥದ್ದು. ಆಮೇಲೆ ಬ್ರಹ್ಮಸ್ಥಾನದಲ್ಲಿ ಕೆಲವೊಂದು ತೊಟ್ಟಿ ಮನೆಗಳು ಅಂತೇಳ್ಬಿಟ್ಟು ನಾವು ನೋಡಿದ್ದೇವೆ. ಆ ಮನೆಗಳಲ್ಲಿ ಬ್ರಹ್ಮಸ್ಥಾನದಲ್ಲಿ ಬಿಸಿಲು ಮಳೆ ಎಲ್ಲ ಬರೋವಂಥದ್ದಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾಯಿದ್ರು. ಅಲ್ಲಿ ಯಾವುದೇ ರೀತಿ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ. ಸೆಂಟ್ರಲ್ಲಿ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ರು. ಅನಂತರ ಇಲ್ಲೆಲ್ಲ ಡಿಸ್ಟರ್ಬ್ ಆಗಂಗಿಲ್ಲ. ಯಾಕೆಂದರೆ ಇಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಈ ಕಾರ್ನರಲ್ಲಿ ಈ ಪಿಲ್ಲರ್ಗಳನ್ನು ಹಾಕ್ಬೋದೇ ವಿನಃ ಈ ಸೆಂಟ್ರಲ್ ಎಲ್ಲೂ ಈ 9 ಸ್ಥಾನಗಳು, ಇಲ್ಲಿ 9 ಸ್ಥಾನ, ಇಲ್ಲಿ 9 ಸ್ಥಾನ, ಇಲ್ಲಿ 9 ಸ್ಥಾನ, ಇಲ್ಲಿ ದೇವತೆಗಳ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಆ ದೇವತೆ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ಪಿಲ್ಲರ್ ಬಂದರೆ ಇಲ್ಲಿ 9 ಪದ, ಇಲ್ಲಿ 9 ಪದ, ಇಲ್ಲಿ 9 ಪದ, ಇಲ್ಲಿ 9 ಪದ, ಈ ರೀತಿ ಒಂದು ಸ್ಕೆಚ್ಚನ್ನು ಸಿದ್ಧಪಡಿಸ್ಕೊಂಡೇ ಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದು ಶಾಸ್ತ್ರಗಳು ಹೇಳ್ತವೆ. ಆನಂತರ ಎಂಟ್ರೆನ್ಸ್ ಎಲ್ಲಿ ಕೊಡಬೇಕು ಅನ್ನೋವಂಥದ್ದು ಒಂದು ಮುಖ್ಯವಾದ ನಿರ್ಣಯ ಆಗುತ್ತೆ. ಇಲ್ಲಿ ಜಯಂತ ಮತ್ತು ಇಂದ್ರ ಅನ್ನುವಂಥ ಜಾಗದಲ್ಲಿ ಎಂಟ್ರೆನ್ಸನ್ನು ಕೊಟ್ಕೊಬೋದು. ಈಶಾನ ಮತ್ತು ಪರ್ಜನ್ಯ ಈ 2 ಜಾಗದಲ್ಲಿ ಕೊಡೋಂಗಿಲ್ಲ. ಯಾಕೆಂದರೆ ಬಹಳಷ್ಟು ಜನ ವಾಸ್ತು ತಜ್ಞರು ಈಶಾನ್ಯ ಮೂಲೆಯಲ್ಲಿ ಎಂಟ್ರೆನ್ಸ್ ಇಟ್ಬಿಡ್ರಿ ಅಂತೇಳ್ಬಿಟ್ಟು ಹೇಳ್ತಾರೆ. ಈಶಾನ್ಯ ಮೂಲೆಯಲ್ಲಿ ಎಲ್ಲದಕ್ಕೂ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡ್ರಿ ಅಂತ ಹೇಳ್ಬಿಟ್ರೆ ಅಲ್ಲಿ ಅಗ್ನಿ ಭಯವನ್ನು ಉಂಟು ಮಾಡುತ್ತೆ. ಅಗ್ನಿ ಭಯ ಅಂತಂದರೆ ಏನು ಸುಟ್ಟು ಬಿಡೋದಿಲ್ಲ. ಆ ಮನೆ ವಾತಾವರಣ ಆ ಥರ ಅಗ್ನಿಮಯವಾಗಿರುತ್ತೆ, ಸಮಸ್ಯೆಗಳಿಂದ ಕೂಡಿರುತ್ತೆ. ಒಂದಾದಮೇಲೆ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಏಳಿಗೆ ಅನ್ನೋವಂಥದ್ದು ಬಹಳ ಅಲ್ಲಿಗೆ ನಿಂತೋಗ್ಬಿಟ್ಟಿರುತ್ತೆ. ಪರ್ಜನ್ಯ ಅಂತ ಆ ಒಂದು ಜಾಗದಲ್ಲಿ ಬರೀ ಹೆಣ್ಮಕ್ಳೇ ಹುಡ್ತಾರೆ ಅನ್ನೋವಂಥದ್ದು ಈ ಒಂದು ಶಾಸ್ತ್ರಗಳು ಹೇಳ್ತವೆ. ಜಯಂತ ಮತ್ತು ಈ ಒಂದು ಇಂದ್ರ ಈ ಜಾಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಈಗ ಇಲ್ಲಿ ನಿಂತ್ಕೊಂಡು ಪೂರ್ವ ದಿಕ್ಕಿನಲ್ಲಿ ಮನೆ ಕಡೆಗೆ ತಿರ್ಕೊಂಡು ರೈಟ್ ಸೈಡ್ಗೆ ಏನು ಬರುತ್ತೋ ಆ 2 ಭಾಗಗಳಲ್ಲಿ ಮಾತ್ರ 3 ಮತ್ತು 4ರಲ್ಲಿ ಮಾತ್ರ ಒಂದು ದ್ವಾರವನ್ನು ಇಟ್ಕೊಬೇಕು ಅಂತೇಳ್ಬಿಟ್ಟು ಶಾಸ್ತ್ರಗಳು ಹೇಳ್ತವೆ.
ಆದರೆ ಹಿಂದಿನ ವೀಡಿಯೋದಲ್ಲಿ ನೀವು ಇದು ಹೇಳಿದ್ರೆ ಏನು ಸೆಂಟ್ರಲ್ ಎಂಟ್ರೆನ್ಸ್ ಇಟ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳಿದ್ರಲ್ಲ ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಸೆಂಟ್ರಲ್ ಇಟ್ಕೊಳ್ಳೋದಕ್ಕೆ ಒಂದು ನಿಯಮ ಇದೆ. ಸೆಂಟ್ರಲ್ಲಿ ರವಿ, ವರುಣ, ಇಲ್ಲಿಂದ ಒಂದು ಬ್ರಹ್ಮಸೂತ್ರ ಬರುತ್ತೆ. ಸೋಮ ಮತ್ತು ಯಮ, ಇಲ್ಲಿಂದ ಒಂದು ಸೋಮಸೂತ್ರ ಹೊರಡುತ್ತೆ. ಈ ಸೋಮಸೂತ್ರ ಬ್ರಹ್ಮಸೂತ್ರಗಳನ್ನು ಡಿಸ್ಟರ್ಬ್ ಮಾಡದೇ ಇದ್ದರೆ, ಅಂದರೆ ಇಲ್ಲಿ ಎಂಟ್ರೆನ್ಸು ಅವರ ಒಂದು ರಾಶಿಗೆ ತಕ್ಕ ಹಾಗೆ ಯಾವ ಎಂಟ್ರೆನ್ಸ್ ಬರುತ್ತೋ, ಯಾವ ಒಂದು ಆಯ ಬರುತ್ತೋ, ಎಂಟ್ರೆನ್ಸ್ ಬರುತ್ತೋ, ಬಹುಶಃ ಧ್ವಜಾಯ ಬಂತು ಅಂತಂದರೆ ಇಲ್ಲೇ ಇಡಬೇಕಾಗುತ್ತೆ. ಎಂಟ್ರೆನ್ಸ್ ಪೂರ್ವ ದಿಕ್ಕಿಗೆ ಇಡಬೇಕಾಗುತ್ತೆ, ಸೆಂಟ್ರಲ್ಲೇ ಇಡಬೇಕಾಗುತ್ತೆ. ಧ್ವಜಾಯ ಆಯಿತು ಅಂದರೆ ಅಲ್ಲಿ ಮೈನ್ ಎಂಟ್ರೆನ್ಸ್ ಕೊಡ್ತು ಅಂದರೆ ಇಲ್ಲಿ ಉಪದ್ವಾರವನ್ನು ಒಂದು ಇಡಬೇಕಾಗುತ್ತೆ. ಆಮೇಲೆ ಇಲ್ಲೊಂದು ಉಪದ್ವಾರವನ್ನು ಇಟ್ಟು ಈ ಜಾಗವನ್ನು ಫ್ರೀಯಾಗಿ ಬಿಡಬೇಕಾಗುತ್ತೆ. ಇಲ್ಲೆಲ್ಲ ಎಲ್ಲಿ ಬಾತ್ರೂಮ್ ಬರಬೇಕು ಅನ್ನೋ ಅಂಥದ್ದೆಲ್ಲ ಇರುತ್ತೆ. ಅದೆಲ್ಲ ಆ ಒಂದು ವಿಷಯಗಳನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ನಿಮ್ಮೊಂದಿಗೆ. ಆ ಸೂತ್ರವನ್ನು ಪರಿಪಾಲನೆ ಮಾಡೋದಾದರೆ ಮಾತ್ರ ಅಲ್ಲಿ ಸೆಂಟ್ರಲ್ಲಿ ಎಂಟ್ರೆನ್ಸ್ ಇಟ್ಕೊಬೇಕಾಗುತ್ತೆ. ಯಾಕೆಂದರೆ ತುಂಬ ಹಳೆ ಮನೆಗಳನ್ನು ನೀವು ಒಂದು 30 ವರ್ಷದ ಹಿಂದೆ ನೋಡಿದಾಗ ಆ ಮನೆಯಲ್ಲಿ ಮುಖ್ಯ ದ್ವಾರದ ಎದುರುಗಡೆ ಇನ್ನೊಂದು ದ್ವಾರ ಇಡ್ತಾಯಿದ್ರು, ಉಪದ್ವಾರ ಅಂತೇಳ್ಬಿಟ್ಟು. ಆ ರೀತಿ ಸುಮಾರು ಕಡೆ ನೋಡಿದ್ದೀನಿ ನಾನು. ಆ ಒಂದು ದ್ವಾರ ನಿರ್ಣಯ ಅದು ಮಧ್ಯದಲ್ಲಿ ಬರ್ತಾಯಿತ್ತು, ಆ ಕಡೆ ಈ ಕಡೆ ಒಂದು ಕಿಟಕಿ ಬರ್ತಾಯಿತ್ತು. ಅದು ತುಂಬ ಅದ್ಭುತವಾದಂಥ ಪರಿಣಾಮಗಳನ್ನು ಬೀರ್ತಾಯಿತ್ತು. ನಂತರ ಇಲ್ಲಿ ಅಗ್ನಿ, ಪೂಷ, ವಿತತ, ಗೃಹಕ್ಷಿತ ನೋಡಿ, ಇಲ್ಲಿ ಎಂಟ್ರೆನ್ಸನ್ನು ಇಡ್ಬೋದು. ಇನ್ನೂ ಕೆಲವರು ಹೇಳ್ತಾರೆ ಗಂಧರ್ವ ಅನ್ನೋ ಜಾಗದಲ್ಲೂ ಸಹ ಎಂಟ್ರೆನ್ಸ್ ಇಡ್ಬೋದು. ದಕ್ಷಿಣದ ಮಧ್ಯಭಾಗದಲ್ಲಿ ಇಡೋದಾದರೆ ಅದೇ ಆ ಸೂತ್ರ ಪರಿಪಾಲನೆಯನ್ನು ಮಾಡಿದ್ರೆ ಮಾತ್ರ ಇಡಬೇಕಾಗುತ್ತೆ. ಸುಮ್ಮನೆ ಹಾಗೆ ಇಡೋಂಗಿಲ್ಲ. ಇಂಥ ಕಡೆ ಸಹಜವಾಗಿ ಇಟ್ಕೊಬೋದು. ಆಮೇಲೆ ಪಿತೃ, ಇಲ್ಲಿ ಎಂಟ್ರೆನ್ಸ್ ಇಡೋಂಗಿಲ್ಲ. ದೌಹಾರಿಕ ಇಲ್ಲಿ ಇಡೋಂಗಿಲ್ಲ. ಸುಗ್ರೀವದಲ್ಲಿ ಇಡ್ಬೋದು, ಪುಷ್ಪದಂತದಲ್ಲಿ ಇಡ್ಬೋದು. ವರುಣದಲ್ಲಿ ಇಡಬೇಕು ಅಂದರೆ ಅದು ಸೂತ್ರವನ್ನು ಪರಿಪಾಲನೆ ಮಾಡಬೇಕಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಉಚ್ಚಸ್ಥಾನ ಅಂತೇಳ್ಬಿಟ್ಟು ಈಶಾನ್ಯದಲ್ಲಿ, ಆನಂತರ ವಾಯು ಮೂಲೆಯಲ್ಲಿ, ಅಗ್ನಿ ಮೂಲೆಯಲ್ಲಿ ಇಡ್ತಾರೆ ಎಂಟ್ರೆನ್ಸು. ಒಂದು 20 ವರ್ಷದಿಂದ ಈಚೆಗೆ ಆ ಗ್ರಂಥಗಳ ಕೆಲವರು ಗ್ರಂಥಗಳನ್ನು ಬರೆದು ಅಲ್ಲಿ ಉಚ್ಚಸ್ಥಾನ ಅದು ಇದು ಅಂತೇಳ್ಬಿಟ್ಟು ನಮ್ಮ ಒಂದು ಪುರಾತನವಾದಂತಹ ಸನಾತನ ಧರ್ಮವನ್ನು ದಾರಿ ತಪ್ಪಿಸೋದಕ್ಕೋಸ್ಕರ ಈ ಥರ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಆ ಸಮಸ್ಯೆಗಳಿಂದ ಆಚೆ ಬಂದಿಲ್ಲ ಯಾರೂ. ಈಶಾನ್ಯ ದಿಕ್ಕಿನಲ್ಲಿ ಮಾಡಿರೋರು ಇರ್ಬೋದು, ಸುಮ್ಮನೆ ಈ ಒಂದು ಆಗ್ನೇಯ ದಿಕ್ಕಿನಲ್ಲಿ ಉಚ್ಚಸ್ಥಾನದಲ್ಲಿ, ವಾಯು ದಿಕ್ಕಿನಲ್ಲಿ ಉಚ್ಚಸ್ಥಾನದಲ್ಲಿ ಮಾಡಿರೋ ಅಂಥವ್ರದ್ದು ಸಮಸ್ಯೆಗಳು ಯಾವುದೂ ಸಹ ನೀಗಿಲ್ಲ, ಸಮಸ್ಯೆಗಳು ಪರಿಹಾರ ಆಗಿಲ್ಲ. ನಂತರ ಉತ್ತರ ದಿಕ್ಕಿನಲ್ಲಿ ಮುಖ್ಯ ಮತ್ತು ಬಲ್ಲಾಟ ಈ 2 ಜಾಗದಲ್ಲಿ ಮಾತ್ರ ಎಂಟ್ರೆನ್ಸನ್ನು ಹೇಳುತ್ತೆ. ಸೋಮದಲ್ಲೂ ಬೇಕಾದ್ರೂ ಇಡ್ಬೋದು, ಅಲ್ಲೇನು ಸಮಸ್ಯೆಗಳಿಲ್ಲ. ಆದರೆ ಸೆಂಟ್ರಲ್ ಇಡಬೇಕಾದ್ರೆ ಒಂದು ಮುಖ್ಯವಾದ ಒಂದು ಈ ಸೂತ್ರವನ್ನು ಪರಿಪಾಲನೆ ಮಾಡೋ ಅಂಥದ್ದು ಅತ್ಯಂತದ ಉಪಯುಕ್ತಕಾರಿ. ಹಾಗಾಗಿ ಈ ಒಂದು ವಿಷಯಗಳನ್ನು, ದೇವತೆಗಳ ವಿಚಾರವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇನ್ನೂ ಹೆಚ್ಚು ವಿಷಯಗಳು ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಮತ್ತೆ ಬರ್ತೀನಿ. ಈ ವಿಡಿಯೋದಿಂದ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.